ಓಂ ಶ್ರೀ ರಾಘವೇಂದ್ರಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಲಕ್ಷ್ಮೀ ಹಯಗ್ರೀವಾಯ ನಮಃ. ಲಕ್ಷ್ಮೀ ವೆಂಕಟೇಶಾಯ ನಮಃ. ಲಕ್ಷ್ಮೀ ನರಸಿಂಹಾಯ ನಮಃ. ನರಸಿಂಹೋ ಅಖಿಲಾಜ್ಞಾನಃ ಮತಧ್ವಾಂತ ದಿವಾಕರಃ ಜಯತಿ ಅಮೃತ ಸುಜ್ಞಾನ ಶುಭ ಶಕ್ತಿ ಪಯೋನಿಧಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿ ದ್ವಾಂತರವಯೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ಇಂಥ ಗುರುಗಳಾಗಿರ್ತಕ್ಕಂಥ ನಮ್ಮ ಕ್ಷೇತ್ರದಲ್ಲಿ ಜ್ವಾಲಾ ಭವರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವನರಸಿಂಹದೇವರ ಸನ್ನಿಧಾನ, ಮುಖ್ಯ ಪ್ರಾಣ ದೇವರ ಸನ್ನಿಧಾನ, ಅದರಲ್ಲೂ ರಾಯರ ಬೃಂದಾವನದಲ್ಲಿ ವಿಜಂತು ತೀರ್ಥರು, ಜಯತೀರ್ಥರು, ರಾಯರು ಮೂರೂ ಮೂರ್ತಿಗೆ ಇರ್ತಕ್ಕಂಥ 48 ಸಾಲಿಗ್ರಾಮ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಆರೋಗ್ಯ, ಭಾಗ್ಯ, ಧನ, ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ನಮ್ಮ ಕ್ಷೇತ್ರದಲ್ಲಿ ಬರೀ ಮಂತ್ರಾಕ್ಷತೆಯಿಂದ ಒಬ್ಬ ಮಗುವಿಗೆ, ಮಾತು ಬರದೇ ಇರ್ತಕ್ಕಂಥ ಮಗುವಿಗೆ ವಿಶೇಷವಾಗಿ ನಮ್ಮ ಗುರುಗಳ ಅನುಗ್ರಹವನ್ನು ಮಾಡಿದ್ದಾರೆ. ಹಾಗೆ ಮಾಡಿದ್ದಾರೆ. ಯಾರವರು? ಇದೇ ಊರಿನಲ್ಲಿ ಇರ್ತಕ್ಕಂಥ, ವಿಶೇಷವಾಗಿ ಆಂಧ್ರ ಪ್ರದೇಶದ ಅನಂತಪುರ ಎಂತಕ್ಕಂಥ ಆ ಗ್ರಾಮದಲ್ಲಿರ್ತಕ್ಕಂಥವರು ಈ ಕ್ಷೇತ್ರಕ್ಕೆ ಬಂದಿದ್ದಾರೆ. ರಾಯರಿಗೆ ಈ ರಾಯರ ಅನುಗ್ರಹ ಚಾನಲ್ ನೋಡ್ಕೊಂಡು ಬಂದಿದ್ದಾರೆ. ಆ ಚಾನಲ್ ನೋಡಕ್ಕೆ ಅದಕ್ಕೋಸ್ಕರ ಹಿಂಗ್ ಬಂದಿದ್ದಾರೆ ಅಂತ ಹೇಳಿದ್ರೆ, 8 ತಿಂಗಳ ಹಿಂದೆ ವಿಶೇಷವಾಗಿ ಅವ್ರ ಮನೆಯಲ್ಲಿ ನಡೆದಿರ್ತಕ್ಕಂಥದ್ದು. ರಾಯರ ಸ್ವಪ್ನಕ್ಕೆ ಬಂದು ಆ ಮಗುವಿಗೆ ಮಾತೇ ಬರ್ತಿರ್ಲಿಲ್ಲ. ಆ ಮಾತು ಬರ್ದೇ ಇದ್ದಾಗ ಅನಂತಪುರದಿಂದ ಬಂದಿರತಕ್ಕಂಥ ಸುಶೀಲಮ್ಮ ಅಂತಕ್ಕಂಥ ತಾಯಿ, ನನ್ನ ಮಗನಿಗೆ ಮಾತು ಬರ್ತಾನೆ ಇಲ್ಲ ಗುರುಗಳೇ, ಆ ಮಾತು ಬರಬೇಕು, ನಿಮ್ಮ ರಾಯರ ಅನುಗ್ರಹ ಯಾವ ರೀತಿ ಆಗುತ್ತೆ ಎಂದ್ರು. ನಂದೆ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಆಗಬೇಕಾದ್ರೆ ಆ ಮಗುವಿನನ್ನ ಕರ್ಕೊಂಡ್ ಬಾ ಇಲ್ಲಿ. ಪ್ರತಿದಿನ ಆ ರಾಯರ ಆ ಮಾತು ಬರಬೇಕಾದ್ರೆ ಆ ಗುರುಗಳ ಮಂತ್ರಾಕ್ಷತೆಯನ್ನ ರಾಯರ ಸ್ತೋತ್ರದಿಂದ 8 ಬಾರಿ ರಾಯರ ಸ್ತೋತ್ರದಿಂದ ಪಠನೆಯನ್ನು ಮಾಡಿ ಆ ಮಂತ್ರಾಕ್ಷತೆಯನ್ನು ತಲೆ ಮೇಲೆ ಹಾಕೋಣ. ಆ ತಲೆ ಮೇಲೆ ಹಾಕಿದಾಗ 3 ದಿನಗಳಲ್ಲಿ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥದ್ದಾಗುತ್ತದೆ. ಅದೇ 48 ದಿನಗಳಲ್ಲಿ ರಾಯರ ಸ್ತೋತ್ರದಿಂದ 48 ದಿನಗಳಲ್ಲಿ ಆ ತಾಯಿ ಆ ಮಗುವಿಗೆ ಮಾತು ಬರುತ್ತಮ್ಮ ಅಂತ ಹೇಳಿದೆ. ನಾನೆಲ್ಲ ಹೇಳಿದ್ದು ರಾಯರು ನಿಂತು ಹೇಳ್ತಿರ್ತಕ್ಕಂಥ ಕಥೆ ಇದು. ಆಗ ವಿಶೇಷವಾಗಿ ಆ ಸುಶೀಲಂ ಅಂತಕ್ಕಂಥ ತಾಯಿ, ಅನಂತಪುರದಿರ್ತಕ್ಕಂಥ ಆ ತೆಲುಗು ಮಾತಾಡ್ತಕ್ಕಂಥವ್ರವರು ಆ ಮಗುವಿನ ಕರ್ಕೊಂಡ್ಬಂದು ರಾಯರ ಸೇವೆಯನ್ನು ಮಾಡಿದ್ರು. ರಾಯರ ಸೇವೆಯನ್ನು ಮಾಡಿ 3 ದಿನಗಳ ಕಾಲ ವಿಶೇಷವಾಗಿ ರಾಯರಿಗೆ ಪ್ರದಕ್ಷಿಣೆಯನ್ನು ಮಾಡಿದ್ರು. ರಾಯರ ಸ್ತೋತ್ರವನ್ನು ಪಠನೆಯನ್ನು ಮಾಡಿದ್ರು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀ ಪೂರ್ಣ ಬೋಧ ಗುರುತೀರ್ಥ ಪ್ರಯೋಕ್ತಿ ಪಾರ. ಈ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾಗಿರ್ತಕ್ಕಂಥ ಅಪಣಾಚಾರ್ಯ ಮಾಡಿರ್ತಕ್ಕಂಥ ಸ್ತೋತ್ರವನ್ನ ಪ್ರತಿದಿನ ಗಂಡ ಹೆಂಡತಿ ಕುಳಿದುಕೊಂಡು ಆ ಮಗುವಿನ ಕರ್ಕೊಂಡು ಆ ಪ್ರದಕ್ಷಿಣೆಯನ್ನು ಮಾಡ್ತಾ ಇದ್ದಾಗ ಆ ರಾಯರೇ ಅನುಗ್ರಹವನ್ನು ಮಾಡಿದ್ರು. ಆ ಮಂತ್ರಾಕ್ಷರ ಕೈ ಇಟ್ಕೊಂಡಿದ್ದಾರೆ, ರಾಯರ ಕೊಟ್ಟಿರ್ತಕ್ಕಂಥ ಮಂತ್ರಾಕ್ಷರ ಕೈ ಇಟ್ಕೊಂಡಿದ್ದಾರೆ, ಪ್ರದಕ್ಷಿಣೆಯನ್ನು ಮಾಡ್ತಾ ಇದ್ದಾರೆ. ಆ ಎಲ್ಲ ಪ್ರದಕ್ಷಿಣೆಯನ್ನು ಮಾಡಿ 121 ಬಾರಿ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರವನ್ನು ಹೇಳಿ ರಾಯರಿಗೆ ನಮಸ್ಕಾರವನ್ನು ಹಾಕಿ ಆ ಮಂತ್ರಾಕ್ಷತೆಯನ್ನ ಆ ಮಗುವಿನ ತಲೆ ಮೇಲಿಟ್ಟು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತೇಳಿ 108 ಬಾರಿ ಹೇಳಿದಾಗ ಆ ಮಗುವಿಗೆ ಜ್ಞಾನ ಉತ್ಪತ್ತಿ ಆಗ್ತಾನೇ ಇದಂತೆ. ಪ್ರತಿದಿನ 3 ದಿನಗಳ ಸೇವೆಯನ್ನು ಮಾಡಿ ಇಲ್ಲಿ ತದನಂತರ ರಾಯರಿಗೆ ವಿಶೇಷವಾಗಿ ಪ್ರತಿದಿನ ರಾಯರ ಅಷ್ಟೋದಕ ಮಾಡಿರತಕ್ಕಂಥ ನರಸಿಂಹದೇವರಿಗೆ ಅಭಿಷೇಕವನ್ನು ಮಾಡಿರತಕ್ಕಂಥ ತೀರ್ಥ, ಮುಖ್ಯ ಪ್ರಾಣ ದೇವರಿಗೆ ಮಾಡಿರತಕ್ಕಂಥದ್ದು, ರಾಘವೇಂದ್ರ ಸ್ವಾಮಿಗಳು ಮಾಡಿರತಕ್ಕಂಥ ತೀರ್ಥವನ್ನು ಸ್ವೀಕಾರವನ್ನು ಮಾಡಿ ತದನಂತರ ರಾಯರ ಅಷ್ಟೋದಕವನ್ನ ಪ್ರತಿದಿನ ಅಷ್ಟೋದಕವನ್ನ ಪ್ರಸಾದವನ್ನ ಸ್ವೀಕಾರವನ್ನು ಮಾಡಿ ಬೆಳಗಿನ ಸಾಯಂಕಾಲ ವಿಶೇಷವಾಗಿ ಪ್ರತಿದಿನ ಸಾಯಂಕಾಲ ಆ ಮಗುವಿಗೆ ರಾಯರ ಪಾದೋದಕವನ್ನ ತೆಗೆದುಕೊಂಡು ಸ್ನಾನವನ್ನು ಮಾಡಿಸಿ, ಸಾಯಂಕಾಲದತ್ತು ರಾಯರ ಪಾದೋದಕ ಸಿಗುತ್ತೆ, ಆ ಪಾದೋದಕವನ್ನ ಸ್ನಾನವನ್ನು ಮಾಡಿಸಿ ಪುನಃ
ಪ್ರತಿ ಮೂರು ದಿನಗಳ ಕಾಲ ಆ ರೀತಿಯಾಗಿ ಮಾಡಿದಾಗ ಅವರಿಗೆ ಜ್ಞಾನ ಉತ್ಪತ್ತಿ ಆಗ್ತಾ ಇರೋದಂಗೆ ಪ್ರತಿದಿನ ಒಂದೊಂದು ಸ್ವಲ್ಪ 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 ಜ್ಞಾನ ಉತ್ಪತ್ತಿಯಾಗಿ ಅಮ್ಮ ಅಪ್ಪ ಅಮ್ಮ ಅಪ್ಪ ಅಮ್ಮ ಅಪ್ಪ ಅಂತಕ್ಕಂಥದ್ದು ಇಲ್ಲಿ ಕ್ಷೇತ್ರದಲ್ಲೇ ಬಂದ್ಬಿಡ್ತು ತಾಯಿ ಮಗುವಿಗೆ. ಆ ಮಗುವಿಗೆ ಬಂದಾಗ ವಿಶೇಷವಾಗಿ ವಾಯುದೇವರಿಗೆ ಕೊನೆಯ ದಿನ ವಿಶೇಷವಾಗಿ ವಾಯುದೇವರಿಗೆ ಮಧು ಅಭಿಷೇಕವನ್ನ ಮಾಡಿ ಆ ಮಧು ಅಭಿಷೇಕವನ್ನ ಅವರು ತಾಯಿಗೆ ಕೊಟ್ಟೆ. ಪಾಂತಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮಾತಿದ್ಘಟ ವಾಯುಸ್ತುತಿಯಿಂದ ವಿಶೇಷವಾಗಿ ಉತ್ತಪ್ತಾ ತ್ವಿತ್ಕಟತ್ಕುಟ ಪ್ರಕಟ ಕಟಕಟದ್ವಾನ ಸಂಘಟ್ಟನೋದ್ಯ ಉದ್ಯದ್ಭೂಢ ಸ್ಫುಲಿಂಗ ಪ್ರಕರ ವಿಕಿರಣೋ ಧ್ವಾಗಿತೆ ಭಾಗಿತಾಗ ಈ ಸ್ತೋತ್ರವನ್ನು ಪ್ರತಿದಿನ ಪಠನೆಯನ್ನ ಮಾಡಿ ಜನ್ಮಾದಿ ವ್ಯಾದ್ಯುಪಾದಿ ಪ್ರತಿಹತಿ ವಿರಹ ಪ್ರಾಪಕಾಣಾಂ ಗುಣಾಣಾಂ ಅಗ್ರಾಣಾಂ ಅರ್ಪಕಾಣಾಂ ಚಿರಪುತಿ ಚಚಿತಾನಂದ ಸಂದೋ ಅಥಾನಾಂ ಏತೇಷಾಂ ಏಷದೋಷ ಪ್ರಮುಚಿತ ಮನಜ ದ್ವೇಷಿಣಾಂ ದೂಷಕಾಣಾಂ ದೈತ್ಯಾನಾಂ ಆರ್ತಿಮಂದೇ ತಮಸಿ ವಿದತಾಂ ಸಂಸ್ಥವೇ ನಾಶ್ಮಿಶಕ್ತಃ. ವಾಯುದೇವರ ಒಂದು ಸ್ತೋತ್ರದಿಂದ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ವಾಯುಸ್ತುತಿಯಿಂದ ಮಧು ಅಭಿಷೇಕವನ್ನು ಮಾಡಿ ಸುಂದರಕಾಂಡವನ್ನ ವಿಶೇಷವಾಗಿ ಪಠನೆಯನ್ನು ಮಾಡಿ ಕೊನೆಯ ದಿವಸ ವಾಯುದೇವರಿಗೆ ಅಭಿಷೇಕ ಮಾಡಿರ್ತಕ್ಕಂಥ ಮಧು ಅಭಿಷೇಕ ಮಾಡಿರ್ತಕ್ಕಂಥ ತೆಗೆದುಕೊಂಡು ಹೋದರು ತಾಯಿ. ಅದೇ ರೀತಿಯಾಗಿ 48 ದಿನಗಳ ಕಾಲ ಆ ಮನೆಯಲ್ಲಿ ಆ ಮಧು ಅಭಿಷೇಕ ಮಾಡಿರ್ತಕ್ಕಂಥ ಪ್ರತಿದಿನ ಒಂದೊಂದು ಚಮಚವನ್ನ ನೀರಲ್ಲಿ ಹಾಕಿ ಆ ನೀರನ್ನು ಕುಡಿಸ್ತಾನೆ ಇದ್ದು ತಾಯಿ. ಅದೇ ರೀತಿಯಾಗಿ ಮಾಡಿದಾಗ ಕೇವಲ 48 ದಿನಗಳಲ್ಲಿ ವಿಶೇಷವಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಆ ಮಗುವಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ರು. ಒಂದೊಂದೇ ಹೆಸರುಗಳು ಬರ್ತಾ 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 6 ತಿಂಗಳಲ್ಲಿ ಆ ಮಗುವಿಗೆ ಪೂರ್ತಿ ಮಾತನ್ನು ಬಂದ್ಬಿಡ್ತು. ಇಂಥ ಮಹಾಮಹಿಮರು ನಮ್ಮ ಗುರುಗಳಲ್ವ. ಆ ಗುರುಗಳ ಸ್ಮರಣೆ ಹೇಗಿರಬೇಕು? ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರೋ ಮಹಾಶಯ ಶ್ರೀಮದ್ಭಮದ ದುಗ್ಧಾಪ್ತಿ ಚಂದ್ರ ಅವತು ಮಾಂ ಸದಾ ಸರ್ವವ್ಯಾಪ್ತ ಫಲಾವ್ಯಾಪ್ತಿ ಯಥಾಶಕ್ತಿ ಪ್ರದಕ್ಷಿಣಂ. ಇಂಥ ಗುರುಗಳ ಸೇವೆಯನ್ನ ಮಾಡಿ ಆ ಮಗು ವಿಶೇಷವಾಗಿ ಮಾತಾಡ್ತಕ್ಕಂಥ ಭಾಗ್ಯ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ಮಂತ್ರಾಲಯ ಪ್ರಭು ರಾಘವೇಂದ್ರ ತೀರ್ಥ ಸನ್ನಿಧಾನದಲ್ಲಿ ರಾಯರ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ರು. ಆ 48 ದಿನಗಳಲ್ಲಿ ಒಂದು ದಿನ ರಾಘವೇಂದ್ರ ಸ್ವಾಮಿಗಳ ಸ್ವಪ್ನಕ್ಕೆ ಬಂದು, ನಿನ್ನ ಮಗನಿಗೆ ಇಷ್ಟು ದಿನಗಳ ಕಾಲ ಅವಳಿಗೆ ವಿಶೇಷವಾಗಿ ಗಂಡಾಂತರ ಇತ್ತಮ್ಮ, ನೀನು ಹೋಗಿ ಸೇವೆಯನ್ನ ಮಾಡಿದ್ಯಾ, ಆ ಸೇವೆಗಿಂದ ನಿಮ್ಮ ಮನೆಯಲ್ಲಿ ಎಲ್ಲರೂ ಉದ್ಧಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ, ಅವನಿಗೆ ಒಳ್ಳೆ ಜ್ಞಾನ ಸಂಪತ್ತು ಬರುತ್ತೆ ಅಂತ ಹೇಳ್ಬಿಟ್ಟು ಅಂತರ್ಧನ ಇದ್ದಕ್ಕಿದ್ದಾಗ ಮಾಯ ಆಗ್ಬಿಟ್ಟಿರುತ್ತೆ ಗುರುಗಳು. ಆಗ ಫೋನ್ ಮಾಡಿ ಕೇಳಿದ್ರು, ಗುರುಗಳೇ ನನ್ನ ಮಗನಿಗೆ ವಿಶೇಷವಾದ ಅನುಗ್ರಹ ಆಗಿದೆ, ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಅನುಗ್ರಹ ಮಾಡಿದ್ದಾರೆ, ನೀವು ಅವತ್ತಿನ ದಿವಸ ಹೇಳಿದ್ದೀರಾ, ಇವತ್ತು ನಾವು ಬಂದಿದ್ದೀರಿ. ನಾನೇನು ಹೇಳಿಲ್ಲ ತಾಯಿ, ನನ್ನಲ್ಲಿ ನಿಂತು ರಾಯರು ಹೇಳಿಸಿರ್ತಾರೆ ಅಷ್ಟೇ ಎಂದಾಗ ಇವತ್ತು ದಿವಸ ಪ್ರತಿದಿನ ನಮ್ಮ ರಾಯರ ಫೋಟೋವನ್ನ ಅವರ ಮನೆಯಲ್ಲೇ ಹಾಕಿ ಪ್ರತಿದಿನ ಪೂಜೆಯನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಆ ಮಗುವಿಗೆ ಮಾತನ್ನ ಆ ಮಂತ್ರಾಕ್ಷತೆಗಿಂದ ರಾಯರ ವಿಶೇಷವಾಗಿರ್ತಕ್ಕಂಥ ಅಷ್ಟೋತ್ತರದಿಂದ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾಗಿರ್ತಕ್ಕಂಥ ಅಪಣಾಚಾರ್ಯ ಮಾಡಿರ್ತಕ್ಕಂಥ ಆ ಸ್ತೋತ್ರದಿಂದ ರಾಯರೇ ಅನುಗ್ರಹವನ್ನು ಮಾಡಿದ್ದಾರೆ. ಅಪಣಾಚಾರ್ಯರಿಗೆ ಯಾವ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರವನ್ನು ಮಾಡಿದಾಗ ಆ ತಾಯಿ ಆ ವಿಶೇಷವಾಗಿ ಗಂಗಾ ತಾಯಿ ಆ ದಾರಿಯನ್ನು ಬಿಟ್ಲೋ, ಅದೇ ರೀತಿಯಾಗಿ ಇವನಲ್ಲಿರ್ತಕ್ಕಂಥ ರುಚಿನ ರೋಗಗಳೆಲ್ಲ ಪರಿಹಾರ ಮಾಡಿ ಒಳ್ಳೆ ಜ್ಞಾನವನ್ನ, ಒಳ್ಳೆ ಸಂಪತ್ತನ್ನ, ಅಜ್ಞಾನಗಳನ್ನು ಕಳೆದು ಸುಜ್ಞಾನವನ್ನು ಕೊಡ್ತಕ್ಕಂಥವಳು ಆದ್ರು ರಾಘವೇಂದ್ರ ಸ್ವಾಮಿಗಳು. ಇಂಥ ಗುರುಗಳನ್ನ ಯಾರು ಪೂಜೆಯನ್ನ ಮಾಡ್ತೀರಾ, ಇಂಥ ಗುರುಗಳ ಮಂತ್ರಾಕ್ಷತೆಯನ್ನು ಯಾರು ತೆಗೆದುಕೊಂಡು ಹೋಗ್ತೀರಾ, ಆ ಮಂತ್ರಾಕ್ಷತೆಯ ಫಲ ಅದ್ಭುತವಾಗಿರ್ತಕ್ಕಂಥ ಫಲ. ರಾಘವೇಂದ್ರ ಸ್ವಾಮಿಗಳ ಅಷ್ಟೋತ್ತರದಿಂದ, ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರದಿಂದ, ರಾಯರ ಹೆಸರೇಳಿ ಆ ಮಂತ್ರಾಕ್ಷತೆಯನ್ನ ರಾಯರ ಮುಂದಿಟ್ಟು ಆ ಸಾಲಿಗ್ರಾಮವನ್ನು ಪೂಜೆಯನ್ನ ಮಾಡಿ ಆ ಸಾಲಿಗ್ರಾಮಕ್ಕೆ ಮಂತ್ರಾಕ್ಷತೆ ಅರ್ಪಿತವನ್ನು ಮಾಡಿ ಆ ಮಂತ್ರಾಕ್ಷತೆಯಲ್ಲಿ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳೇ ಆ ಮಂತ್ರಾಕ್ಷತೆಯಲ್ಲಿ ಇರ್ತಾರೆ. ಅದಕ್ಕೆ ಆ ಮಂತ್ರಾಕ್ಷತೆಯ ಆ ಫಲದಿಂದ ಆ ವಿಶೇಷವಾಗಿರ್ತಕ್ಕಂಥ
ಅನಂತಪುರದಲ್ಲಿರ್ತಕ್ಕಂಥ ಆ ತಾಯಿಗೆ, ಆ ಮಗುವಿಗೆ, ಆ ಗಂಡ ಹೆಂಡತಿ ಮಕ್ಕಳು ಇಬ್ಬರು ಸುಖವಾಗಿ ಆನಂದವಾಗಿದ್ದಾರೆ, ಈಗಲೂ ಫೋನ್ ಮಾಡ್ತಾ ಇರ್ತಾರೆ ಅಂತ ಗುರುಗಳು. ನಮ್ಮ ಗುರುಗಳನ್ನ ಯಾವಾಗಲೂ ವಿಡಿಯೋ ಕಾಲ್ ನೋಡಿಸ್ತಾ ಇರ್ತೀನಿ, ಅವ್ರು ನೋಡಿ ಆನಂದ ಪಡ್ತಾ ಇರ್ತಾರೆ. ಅಂತ ಗುರುಗಳು ಅವರಿಗೆಲ್ಲ ಕುಟುಂಬಕ್ಕೂ ಆರೋಗ್ಯವನ್ನ, ಒಳ್ಳೆ ಭಾಗ್ಯವನ್ನ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ನಮ್ಮ ಗುರುಗಳ ಯಾರ್ಯಾರು ರಾಘವೇಂದ್ರ ಸ್ವಾಮಿಗಳ ಹೆಸರನ್ನು ಹೇಳ್ತೀರಾ, ಯಾರ್ಯಾರು ಮಂತ್ರಾಕ್ಷಿ ತಲೆ ಮೇಲೆ ಹಾಕೊಂತೀರಾ, ಅವ್ರಿಗೆಲ್ಲರಿಗೂ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಹಂಸನಾಮಕ ಪಕ್ಷಿಯಾಗಿರ್ತಕ್ಕಂಥ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ತಗೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವಾಂತರ್ಗತ ಭಾರತೀಶಾರ್ಪಣಮಸ್ತು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ದೂರ್ವಾದಿತ್ವಾಂತರವೇ ವೈಷ್ಣವೇಂದ್ರೇವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ. ಅತ್ಯಂತ ದಯಾಳವಿದ್ದಂತ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ, ಅವರ ಮನೆಯಲ್ಲಿ ರಾಯರು ಬಂದು ನೆಲೆಸಿ ಅವರೆಲ್ಲರನ್ನು ಉದ್ಧಾರ ಮಾಡತಕ್ಕಂಥವರಾಗ್ತಾರೆ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು, ಮಧ್ವಾಂತರ್ಗತ ಭಾರತೀಶಾರ್ಪಣಮಸ್ತು. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ಓಂ ಶ್ರೀ ರಾಘವೇಂದ್ರ